ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಮಲಯಾಳಂ ಇಂಡಸ್ಟ್ರಿಯಿಂದ ಬಿಡುಗಡೆ ಆಗಿರುವ ಕಾಮಿಡಿ ಡ್ರಾಮಾ ಮತ್ತು ಒಂದು ಥ್ರಿಲ್ಲರ್ ಸಿನಿಮಾವಾಗಿ ಬಿಡುಗಡೆ ಆಗಿರುವ ಪೆನ್ನು ಕೇಸ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿ ಸುಮಾರು ದಿನಗಳಾಗಿದೆ. ಈ ಒಂದು ಸಿನಿಮಾದ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಹಾಗೂ ಕಥೆಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಕಂಪ್ಲೀಟಾಗಿ ನೋಡಿ, ಹಾಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ಪೆನ್ನು ಕೇಸ್ ಈ ಸಿನಿಮಾ ಮಲಯಾಳಂ ಇಂಡಸ್ಟ್ರಿಯಿಂದ ಬಂದಂಥ ಒಂದು ಸಿನಿಮಾವಾದ ಕಾರಣ ಈ ಒಂದು ಸಿನಿಮಾದ ಟೈಮಿಂಗ್ ಅಂದರೆ ಡ್ಯೂರೇಷನ್ 1 ಗಂಟೆ 52 ನಿಮಿಷಗಳ ಪಡೆದುಕೊಂಡು ತುಂಬ ಚೆನ್ನಾಗಿ ಒಂದು ಥ್ರಿಲ್ಲರ್ ಕಾಮಿಡಿ ಡ್ರಾಮಾ ಸಿನಿಮಾವಾಗಿದೆ. ಹಾಗೆ ಈ ಒಂದು ಸಿನಿಮಾದ ರೇಟಿಂಗ್ 6.4 ಔಟ್ ಆಫ್ 10 IMDb ಪಡೆದುಕೊಂಡು ಹಾಗೆ 73% ಗೂಗಲಲ್ಲಿ ಲೈಕ್ಸ್ ಕೂಡ ಪಡೆದುಕೊಂಡು ಒಂದು ಒಳ್ಳೆ ಕಮರ್ಷಿಯಲ್ ರೊಮ್ಯಾಂಟಿಕ್ ಸಿನಿಮಾವಾಗಿ ಈ ಸಿನಿಮಾ ಪ್ರೆಸೆಂಟ್ ರನ್ ಆಗ್ತಾ ಇದೆ. ಹಾಗೆ ಇದರಲ್ಲಿ ಕಾಣಿಸಿಕೊಳ್ಳುವಂಥ ಪ್ರಮುಖ ಪಾತ್ರಗಳು ಅಭಿನಯ್ ಬಿನೋವ್, ಇಶಾರ್ಡ್, ರೆಂಜಿ ಕಂಕೋಲಾ, ಅಖಿಲ್ RC ಕಮಲಯಾರ್ ಮತ್ತು ದಿನೇಶ್ ಕಲಿಯೂತ್, PP ಕೃಷ್ಣ ಅಣ್ಣನವರು ಮಾಡಿದ್ದಾರೆ. ಹಾಗೆ ಕತೆ ತುಂಬ ಚೆನ್ನಾಗಿದೆ. ಕಾರಣ ಪ್ರತಿಯೊಬ್ಬೊಬ್ಬರ ಪಾತ್ರಗೆ ಕೊಟ್ಟಂಥ ಅವರ ಲುಕ್ಸ್ ಆಗ್ಬೋದು ಮತ್ತು ಅವ್ರು ಕೊಟ್ಟಂಥ ಟೈಮಿಂಗ್, ಅವರಿಗೆ ಕೊಟ್ಟಂಥ ಪಾತ್ರ ನರೇಷನ್ ತುಂಬ ಇಂಪ್ಲಿಮೆಂಟ್ ಆಗಿದೆ ಮತ್ತು ಒಂದು ಒಳ್ಳೆ ಸಿಂಪಲ್ ಆಗಿನೇ ಕತೆ ಕೂಡ ಅರ್ಥ ಮಾಡಿಸೋಕ್ಕೆ ಡೈರೆಕ್ಟರ್ ಕೂಡ ಇದರಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಹಾಗೆ ಡೈರೆಕ್ಟರ್ ಕಡೆ ಬಂದರೆ ಪೆನಿಯನ್ ಸಿದ್ಧಾರ್ಥ್ ಅವರು ಸಿನಿಮಾದ ಡೈರೆಕ್ಟರ್ ಆಗಿದ್ದು, ಕತೆ ಜ್ಯೋತಿ M ಗಣೇಶ್ ಮಲತನ್ ಮತ್ತು ರೇಷ್ಮಿ ರಾಧಾಕೃಷ್ಣನ ಪೆನಿಯಂ ಸಿದ್ಧಾರ್ಥ್ V ಸೂನು ಅವರು ಮಾಡಿಕೊಟ್ಟಿದ್ದಾರೆ. ಮತ್ತು ಕತೆ ತುಂಬ ಚೆನ್ನಾಗಿದ್ದ ಕಾರಣ ಪ್ರೆಸೆಂಟ್ ಈ ಸಿನಿಮಾಗೆ ಬೇಕಾಗುವಂಥ ಪಾತ್ರಗೆ ಬಂದಂಥ ವರ್ಕ್ ಆಗ್ಬೋದು, ಡೆಡಿಕೇಶನ್ ಆಗ್ಬೋದು, ಬ್ಯಾಕ್ಗ್ರೌಂಡಲ್ಲಿ ರನ್ ಆಗುವಂಥ ಸಿಂಪಲ್ ಮ್ಯೂಸಿಕ್ ಆಗ್ಬೋದು, ಸಾಂಗ್ಸ್ ಕಂಪೋಸಿಂಗ್ ಆಗ್ಬೋದು, ಪ್ರತಿ ಒಂದೊಂದು ಕೂಡ ತುಂಬ ಒಂದು ಸಿನಿಮಾಗೆ ಯಾವ ರೀತಿ ಏನೆಲ್ಲ ಬೇಕು ಅನ್ನೋದು ಸಿನಿಮಾ ಟೀಮ್ ಅವರು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಸಿನಿಮಾ ಕಂಪ್ನಿ ಬ್ಯಾನರ್ಗೆ ಬಂದರೆ E4 ಎಕ್ಸ್ಪೆರಿಮೆಂಟ್ ಆ್ಯಂಡ್ ಲಡಾನ್ ಟಾಕ್ಸ್ ಕಂಪ್ನಿ ಬ್ಯಾನರಲ್ಲಿ ರೆಡಿಯಾಗಿದೆ. ಸಾಂಗ್ಸ್ ರವತಿ ಪ್ರದೀಪ್ ಅರ್ಕೊಂಡ, ಅಂಕಿತ್ ಮೆನನ್ ಅವರು ಪ್ರಮುಖ ಸಾಂಗ್ಸ್ ವರ್ಕ್ ಮಾಡಿದ್ದು, ಕ್ಯಾಮ್ರಾ ವರ್ಕ್ ಸಿನೋಜ್ ಅವರು ಮಾಡಿದ್ದಾರೆ. ಹಾಗೆ ಎಡಿಟಿಂಗ್ ಸರೆನಾ ರಾಮಕೃಷ್ಣನ್ ಅವರು ಮಾಡಿ ಕೊಟ್ಟಿದ್ದಾರೆ. ಪ್ರಮುಖ ನಿರ್ಮಾಪಕರು ಮಕಾಸೆ R ಮೆಹ್ತಾ, ರಾಜೇಶ್ ಕೃಷ್ಣ ಹಾಗೂ CV ಸಾರಥಿ ಅವರು ಪ್ರಮುಖ ನಿರ್ಮಾಪಕರಾಗಿದ್ದು, ಈ ಸಿನಿಮಾದ ಮೂಲ ಭಾಷೆ ಮಲಯಾಳಂ ಇಂಡಸ್ಟ್ರಿಯಿಂದ ಬಂದಂಥ ಕಾಮಿಡಿ ರೊಮ್ಯಾಂಟಿಕ್ ಡ್ರಾಮಾ ಥ್ರಿಲ್ಲರ್ ಸಿನಿಮಾವಾಗಿದೆ.